ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋಗೆ ಇನ್ನೊಂದು ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಈ ವರ್ಷ 2026 9:39 4 ಸೀಲ್ಗೆ 7 ಕಲ್ಲಿ ಪಟ್ಟಾನ ಆಡಿಸಿ ಹಕ್ಕಿದು ಡೀಟೇಲು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಹಕ್ಕಿದು ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು, ನೋಡಿದವರೆಲ್ಲ ಖುಷಿಪಟ್ಟಿದ್ದಾರೆ. 9:39 ಈ ವರ್ಷಕ್ಕೆ 2026ಗೆ ಆಡಿಸಿದ್ದೀವಿ. ತುಂಬ ಜನ ರಾಕ್ಷಸಿಯಲ್ಲಿ ಬಂದ ಜೊತೆ ಕೇಳ್ತಾ ಇರ್ತೀರ. ಇಲ್ಲಿ ನೋಡ್ಬೋದು, ರಾಕ್ಷಸಿ ಧೂಮ ಅಲ್ಲಿ ಹೆಣ್ಣು, ರಾಕ್ಷಸಿ ಧೂಮ ಅಲ್ಲಿ ಗಂಡು. ಈ ಬಂದ ಜೊತೆಗೆ ಪಟ್ಟಗಳು ಬೇಗ ಟೈಮಿಂಗ್ ಬರುತ್ತೆ. ನಿಮಗೆ ಒಂದು 3ನೇ ಕಲ್ಲಿ 4ನೇ ಕಲ್ಲಿ ಹಂಗಿದ್ನ ಪಟ್ಟಗಳನ್ನ ಬಿಡ್ಕೊಂಬಂದರೆ ಸಾಕು, ನಿಮಗೆ 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 6-7 ಗಂಟೆ ದಾಟ್ಬಿಡುತ್ತೆ. ಏನಂದರೆ ಇವಲ್ಲಿ ಬಾಜಿಗಳು ಒಂದು ನೋಡೋಂಥ ಬಾಜಿ ಇರುತ್ತೆ, ಹೆವಿ ಬಾಜಿಗಳು ಮಾಡುತ್ತೆ. ಒಂದೊಂದು ಸತಿ ಒಂದೊಂದು ರೌಂಡ್ಗೂ ಹಕ್ಕಿ ಕಮ್ಮಿ ಅಂದ್ರೂ 6-7 ಬಾಜಿ ಮಾಡುತ್ತೆ. ಒಂದೊಂದು ಏಟನ್ನು ಬಂದ್ಬಿಟ್ಟು ಸಖತ್ ಸೌಂಡ್ ಇರೋ ಏಟ್ಗಳು ಬರುತ್ತೆ. ಹಕ್ಕಿ ಒಂದು ಸತಿ ಏಟ್ ಮಾಡಿ ಸರ್ಕ್ನಿ ಗೇಟ್ಲಿ ಮಾಡ್ಕೊಂಡು ಮನೆ ಮೇಲೆ ಆಡ್ತಾಯಿತ್ತು ಅಂದರೆ ನಿಮಗೆ ಕಮ್ಮಿ ಅಂದ್ರೂ ಹಕ್ಕಿ ಒಂದು 10 ನಿಮಿಷದಲ್ಲಿ 7 ಬಾಜಿ ಅನ್ನೋದು ಒಂದು 10-15 ರೌಂಡ್ ಬಾಜಿ ಹೊಡೆಯುತ್ತೆ. ಅದಾದಮೇಲೆ ಒಂದು ಸತಿ ಪಲ್ಲಾಗೋಯ್ತು ಅಂದರೆ 30-40 ನಿಮಿಷ ಪಲ್ಲಾಗಳು ಬರುತ್ತೆ. ಪಟ್ಟಗಳಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಆಟ ಇದೆ. ಲಾಂಗ್ ಟೈಮು ಅಷ್ಟೇ ತುಂಬ ಚೆನ್ನಾಗಿ ಆಡಿದೆ. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು ಮಿನಿಮಮ್ ಟೈಮು 7 ಗಂಟೆ ಅಂತ ಕೊಡ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿ ಪಟ್ಟಗಳು 7 ಗಂಟೆ ಮೇಲೆ ಆಡುತ್ತೆ. ನೀವು ಯಾರೇ ಇಸ್ಕೊಂಡ್ರು ನಿಮಗೂ ಖುಷಿ ಆಗಬೇಕು. ನಾವೊಂದು ಕಮ್ಮಿ ಟೈಮ್ ಹೇಳ್ಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಟೈಮ್ ಮಾಡಿದ್ರೆ ನಿಮಗೂ ಖುಷಿ ಇರುತ್ತೆ. ಮಿನಿಮಮ್ ಟೈಮು 7 ಗಂಟೆ ಅಂತ ಕೊಡ್ತಾ ಇರೋದು. 2 ಅಕ್ಕಿನೂ ನೋಡ್ಬೋದು, ಆಚೆ ಪಕಟ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಪ್ಲಸ್ಸು 2 ಅಕ್ಕಿನೂ ನೋಡ್ಬೋದು, ಫುಲ್ಲು ಉಗುರು ಮೇಲೆ ನಡೆಯುತ್ತೆ. ಗಂಡು ಹೆಣ್ಣು ಎರಡೂ ಅಷ್ಟೇ ಉಗುರು ಮೇಲೆ ನಡೆಯುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ತುಂಬ ದೊಡ್ಡ ಜೊತೆ ಅಲ್ಲ, 3ನೇ ದಸ್ತದ ಜೊತೆ ಇದು. ಯಾರೇ ಇಸ್ಕೊಂಡ್ರೂ ಇದರಲ್ಲಿ ಹೆಣ್ಣು ಪಟ್ಟಗಳನ್ನ ರೆಕ್ಕೆ ಹೊಡೆಯೋಕೆ ಹೋಗ್ಬೇಡಿ. ಯಾಕಂದರೆ ಗಂಡು ಪಟ್ಟಗಳಿಗಿಂತ ಹೆಣ್ಣು ಪಟ್ಟಗಳು ಲಾಂಗ್ ಟೈಮ್ ಆಡಿದೆ. ಇದರಲ್ಲಿ ಗಂಡು ಪಟ್ಟಗಳು ಒಂದು 7 ಗಂಟೆ 8 ಗಂಟೆ ಆಡ್ತು ಅಂದರೆ ಹೆಣ್ಣು ಪಟ್ಟಗಳು 9-10 ಗಂಟೆ ಆಡುತ್ತಿದ್ದಲ್ಲಿ. ಕ್ವಾಲಿಟಿ ವೈಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಹೆಣ್ಣು ನೋಡ್ಬೋದು, ಈ ಗಂಡನ್ನ ತೆಗೆದುಬಿಟ್ರೆ ಆ ಹೆಣ್ಣು ಬಂದ್ಬಿಟ್ಟು ಗಂಡು ಸೈಜಲ್ಲಿದೆ. ಪಟ್ಟಗಳು ಅಷ್ಟೇ ಈ ಸೈಜಲ್ಲಿ ಮಾಡಿಸ್ಕೊಳ್ಳಿ. 2 ಸೈಜು ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಹೆಣ್ಣು ಪಟ್ಟಗಳು ಲಾಂಗ್ ಟೈಮ್ ಆಡುತ್ತೆ. ಗಂಡು ಪಟ್ಟಗಳಕ್ಕಿಂತ ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಶೋಕ್ ಮಾಡ್ಕೊಳ್ಳೋಕ್ಕೆ ದಿ ಬೆಸ್ಟು ಬಂದ ಜೊತೆ ಕೊಡ್ತಾಯಿದ್ದೀನಿ. 2 ಅಕ್ಕಿನೂ 3 ದಸ್ತದ ಅಕ್ಕಿಗಳು. ಜಾಸ್ತಿ ದೊಡ್ಡ ಅಕ್ಕಿಗಳು ಕೊಡೋದು ಬೇಡ. ನಮ್ಮ ಸಬ್ಸ್ಕ್ರೈಬರು ಶೋಕ್ನ ಜಾಸ್ತಿ ವರ್ಷ ಮಾಡಲಿ ಅಂದ್ಬಿಟ್ಟು 3 ದಸ್ತದ್ದು ಬಂದ ಜೊತೆ ಕೊಡ್ತಾಯಿದ್ದೀನಿ.
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕ್ವಾಲಿಟಿ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಬಂದ ಜೊತೆಯಲ್ಲಿ ರಾಕ್ಷಸಿಯಲ್ಲಿ ಹೆಣ್ಣು, ರಾಕ್ಷಸಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ರಾಕ್ಷಸಿ ದುಮಾಲ್ ಗಂಟು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಾಲ ತಿರ್ಕೊಳುತ್ತೆ ನೋಡ್ಬೋದು. ಫುಲ್ ಚಡಿ ಬಾಲ ತಿರ್ಕೊಳುತ್ತೆ. ಚುಪ್ತಿರಿ, ಉದ್ದಾತಿರಿ ಇಲ್ಲಿ ನೋಡ್ಬೋದು. ಲಾಲ್ ಕಟ್ಟು ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಇಲ್ಲಿ ನೋಡ್ಬೋದು. ಲಾಲ್ ಕಟ್ಟು ಸಕ್ಕತ್ತಾಗಿರುತ್ತೆ. ಲೆಂತ್ ವೈಸು ಚಡಿ ಶೇಪು ಸೂಪರ್ ಅಗಲ ಎದೆ ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮೇಯ್ನು ಪುತ್ಲಿನ ನೋಡ್ಕೊಳ್ಳಿ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ನು, ಅಗ್ಲ ಕಣ್ಣು. ಪುತ್ಲಿ ಸುತ್ತಲೂ ಬ್ಲೂ ಶೇಡಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಔಟರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶನರ್ ಇದೆ ಅವೆಲ್ಲ ವಯಸ್ಸಾಗ್ತಿರ್ಗೇ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಬಿಡ್ತಾ ಇರತ್ತೆ ಅಂತ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸಕ್ಕತ್ತಾಗಿದೆ. ಚೋರಿ ಲೈನಲ್ಲೂ ನೋಡ್ಬೋದು. ಹಕ್ಕಿ ತುಂಬ ಒಳ್ಳೆ ಲೈನಲ್ಲಿರುತ್ತೆ. ಚೋರಿ ಲೈನಲ್ಲಿ ಸಕ್ಕತ್ತಾಗಿರುತ್ತೆ. ಇದು ಗಂಡಿನ ಕಣ್ಣು ಅಂತ ತೋರಿಸ್ತಾ ಇರೋದು. ಒಂದು ಒಳ್ಳೆ ಶೋಕ್ ಮಾಡ್ಕೊಳ್ಳೋದಕ್ಕೆ ದಿ ಬೆಸ್ಟ್ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ಕೊಬೇಡಿ. ರಿಂಗ್ ನಂಬರ್ 2653. ಫ್ರೆಂಡ್ಸ್, ಇದು ಅದಕ್ಕೆ ಮ್ಯಾಚ್ ಮಾಡಿರೋದು ರಾಕ್ಷಸಿ ದುಮಾ ಹೆಣ್ಣು. 1.5 ಬಾಲ ಲೆಕ್ಕ ಬರುತ್ತೆ. ಚುಪ್ತಿರಿ ಉದಾ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ ಸೂಪರ್ ಆಗಿರುತ್ತೆ. ತಿರಿಯೆಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಇಲ್ಲಿ ನೋಡ್ಬೋದು. ತಿರಿಯೆಲ್ಲ ಹೊಡೆದಿದ್ದೀವಿ. ಮತ್ತು ಈ ರಾಕ್ಷಸಿಗಳಲ್ಲಿ ಹಿಂಗೆ 3ನೇ ಕಟ್ಟು ನೋಡ್ಬೋದು. 3ನೇ ಕಟ್ಟು ಚೆನ್ನಾಗಿ ಬಂದಿದೆ. 2 ಸೈಡ್ ನೋಡ್ಬೋದು. 3ನೇ ಕಟ್ಟು ಚೆನ್ನಾಗಿ ಬಂದಿದೆ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆವೆಲ್ಲ ನೋಡೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಇದನ್ನ ನೋಡ್ತಾ ಇರಿ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಸಕ್ಕತ್ತಾಗಿ ಮಾಡುತ್ತೆ ನೋಡ್ಬೋದು. ಇಲ್ಲಿ ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ನು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸಕ್ಕತ್ತಾಗಿ ಮಾಡುತ್ತೆ. ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಾಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶನರ್ ಇದೆ. ವಯಸ್ಸಾಗ್ತಾ ಇರೋಂಗೆ ಕಪ್ಪು ಒಡಕಲಿಗೆ ಇದು ತುಂಬ ಜಾಸ್ತಿ ತಿರುಗತ್ತೆ. ಈ ಹೆಣ್ಣಲ್ಲಿ ಕಪ್ಪು ಒಡಕಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಗಣ್ಣ ಕಂಪೇರ್ ಮಾಡಿದ್ರೆ ಹೆಣ್ಣದು ಬಂದ್ಬಿಟ್ಟು ತುಂಬ ಒಡಕಲು ಕಣ್ಣಲ್ಲಿರುತ್ತೆ. ಪುತ್ಲಿ ನೋಡ್ಬೋದು ಹೆಂಗೆ ಎಳೆದು ಬಿಡೋದೆಲ್ಲ ಮಾಡತ್ತೆ ಅಂತ. 2 ಅಕ್ಕಿನೂ ರಾಕ್ಷಸಿಗಳಲ್ಲೇ ಮೇಂಟೈನ್ ಮಾಡಿರೋದಕ್ಕೆ ಈ ಕಣ್ಣಿನ ಕ್ವಾಲಿಟೀಸ್ ಅದು ಬಿಡ್ಕೊಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಕ್ವಾಲಿಟೀಸ್ ಕಣ್ಣಲ್ಲಿ ಹೆಂಗೆ ಮಾಡತ್ತೆ ಅಂತ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಇಲ್ಲಿ ನೋಡ್ಬೋದು ಕಣ್ಣಿನ ಕ್ವಾಲಿಟೀಸು ತುಂಬ ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 5295. ಫ್ರೆಂಡ್ಸ್, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಒಂದು ಅಟ್ಲೀಸ್ಟ್ ಹಕ್ಕಿ ಒಂದು 7ರಿಂದ 8 ಗಂಟೆ ಪಟ್ಟಗಳು ಆಡಲಿ ಅಂದ್ಬಿಟ್ಟು. ಅಂಥ ಒಂದು ಜೊತೆ ಇಟ್ಟರೆ ಸಾಕು. ನೀವು ಶೋಕ್ ಮಾಡೋದಕ್ಕೂ ಈಸಿ ಆಗುತ್ತೆ. ಪ್ರತಿ ವರ್ಷವೂ ಹಕ್ಕಿನ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು ಅಂತ ನಾನು ಕೊಡ್ತಾರೋ ಬಂದ್ಬಿಟ್ಟು ಮಿನಿಮಮ್ ಟೈಮ್ ಇದು ಪಟ್ಟಗಳು ಇದರಲ್ಲಿ 7 ಅವರ್ ಅಂದ್ಬಿಟ್ಟು. ಆದರೆ ಇದರಲ್ಲಿ ಪಟ್ಟಗಳು ಇನ್ನೂ ಲಾಂಗ್ ಟೈಮ್ ಮಾಡಿದೆ. ಯಾಕಂದರೆ ಮೇಯ್ನ್ ನಾವು ಹೇಳೋದನ್ನೇ ಯಾವಾಗಲೂ ಕಮ್ಮಿ ಹೇಳ್ಬಿಟ್ಟು ಹಕ್ಕಿ ನಿಮ್ಮ ಹತ್ರ ಜಾಸ್ತಿ ಹೇಳಿದ್ರೆ ನಿಮಗೂ ಖುಷಿ ಇರುತ್ತೆ, ಕೊಟ್ಟಿರೋರು ನಮಗೂ ಖುಷಿ ಆಗುತ್ತೆ. ಹಕ್ಕಿ ಆಡಿದಾಗ ನೀವೇನು ನಮ್ಗೆ ಹೇಳ್ತೀರಾ ಅದೇ ನಮಗೆ ಸಪೋರ್ಟ್ ಆಗೋದು. ಈ ವರ್ಷವೂ ಅಷ್ಟೇ ಒಳ್ಳೆ ಟೈಮ್ಗಳು ನಮ್ಮ ಸಬ್ಸ್ಕ್ರೈಬರು ನಮ್ಮ ಹತ್ರ ಹಕ್ಕಿಗಳು ಇಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದು ನೆಕ್ಸ್ಟು ಬರೋ ದಿನಗಳಲ್ಲಿ ವೀಡಿಯೋಗಳಾಗ್ತೀನಿ. ಇವಾಗ ಏನು ಈ ಜೊತೆಗಳು ತೋರಿಸ್ತಾ ಇದ್ದೀನಿ. ಈ ಬಂದ ಜೊತೆ ನೋಡ್ಬೋದು. HMTಯಲ್ಲಿ ಪೂಟ್ ಮಾಡಿರೋ ರೇಗ್ದಾರ್ ಗಂಡು, ಮೀಟ್ರ್ ಗೇಜ್ ತಿರಾವಲಲ್ಲಿ ಪೂಟ್ ಮಾಡಿರೋ ತಿರಾವಲ್ ಹೆಣ್ಣು. ಈ ಬಂದ ಜೊತೆಗೆ ಪಟ್ಟಗಳು ನೀವೊಂದು 4ನೇ ಕಲ್ಲಿ 5ನೇ ಕಲ್ಲಿ ಹಿಂಗೆ ಪಟ್ಟಗಳನ್ನ ಬಿಡ್ಕೊಂಬರ್ಬೇಕು. ಪಟ್ಟ ಮೇಯ್ನು ಪ್ರತಿಯೊಂದು ವೀಡಿಯೋಲು ಹೇಳ್ತೀನಿ. ಪಟ್ಟ ಬಂದ್ಬಿಟ್ಟು ಸೈಜು ಚೆನ್ನಾಗಿ ಸಾಕಿ. ಯಾಕಂದರೆ ತುಂಬ ಚೀಕಲ್ ಪಟ್ಟಗಳು ಬಂದರೆ ರೆಕ್ಕೆ ಹೊಡೆದ್ಬಿಟ್ಟು ದೊಡ್ಡ ಅಕ್ಕಿ ಮಾಡ್ಕೊಳ್ಳಿ. ಚೀಕಲ್ ಪಟ್ಟಗಳು ಯಾವುದಕ್ಕೂ ಯೂಸ್ ಆಗೋಲ್ಲ. ಯಾವುದೋ 100ಕ್ಕೆ 10 ಚೀಕಲ್ ಪಟ್ಟಗಳು ಆಡ್ಬೋದು. ಆದರೆ ಪಟ್ಟಗಳು ನೀವು ಸಾಕಬೇಕಂದ್ರೆ ಕರೆಕ್ಟಾಗಿ ಒಂದು ಒಳ್ಳೆ ಸೈಜಲ್ಲಿ ಸಾಕಿ. ಆ ಪಟ್ಟಗಳು ನಿಮಗೆ ರಿಸಲ್ಟು ಚೆನ್ನಾಗಿ ಕೊಡುತ್ತೆ. ಚೀಕಲಾಗಲಿ ಪಟ್ಟಗಳನ್ನ ನೀವು ರೆಡಿ ಮಾಡ್ಕೊಂಡು ಹಕ್ಕಿಗಳನ್ನ ಹಾರಿಸ್ಕೊಳಕ್ಕೆ ಹೋದರೆ ರಿಸಲ್ಟ್ಗಳು ಬರಲ್ಲ. ಈ ಕ್ವಾಲಿಟಿ ಪಟ್ಟಗಳು
ಯಾವಾಗ ನೀವು ಕರೆಕ್ಟಾಗಿರೋ ಪಟ್ಟಗಳು ತೆಗಿತೀರಾ ಆ ಪಟ್ಟಗಳೇ ನಿಮಗೆ ಒಳ್ಳೆ ಟೈಮ್ ಮಾಡ್ಕೊಳ್ಳೋದು. ಈ ಬಂದ ಜೊತೆಲೂ ಅಷ್ಟೇ ನಾನು ಕೊಡ್ತಾ ಇರೋದು ಮಿನಿಮಮ್ ಟೈಮು 6ರಿಂದ 7 ಗಂಟೆ ಅಂದ್ಬಿಟ್ಟು. ಆದರೆ ಇದರಲ್ಲಿ ಟೈಮಿಂಗು ಜಾಸ್ತಿ ಇದೆ. ಪಟ್ಟಗಳು ಇದರಲ್ಲಿ ತಿರಾವಲ್ ಗರಿಗಳ ಮೇಲೆ ತಿರಾವಲ್ ಮೇಲೆ ಬಿಚ್ಕೊಂಬಂತು ಅಂದರೆ ಪಟ್ಟಗಳು ಬಾಜಿ ಬಂದ್ಬಿಟ್ಟು 8ರಿಂದ 10 ರಾಕೆಟ್ ಬಾಜಿ ಇರುತ್ತೆ ತಿರಾವಲ್ ಬಣ್ಣಲ್ಲಿ ಬಂದರೆ. ಅದೇ ನಿಮಗೆ ತಿರಾವಲ್ ಬರದೇ ರೇಗ್ದಾರ್ಗಳು ಬಂದರೆ ಬಾಜಿ ಬಂದ್ಬಿಟ್ಟು 5ರಿಂದ 6 ರಾಕೆಟ್ ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು ತಿರಾವಲ್ಗಳಲ್ಲಿ 15ರಿಂದ 20 ನಿಮಿಷ ಪಲ್ಲ ಹೋಗುತ್ತೆ. ಅದೇ HMT ರೇಗ್ದಾರ್ ಮೇಲೆ ಬಂತು ಅಂದರೆ ಪಲ್ಲ 30-35 ನಿಮಿಷ ಪಲ್ಲ ಹೋಗುತ್ತೆ. ಈ ಬಂದ ಜೊತೆಗೆ ಒಂದು ಕಮ್ಮಿ ಅಂದ್ರೂ 5 ಸೆಟ್ ಪಟ್ಟ ಮಾಡಿಸಿದ್ದೀವಿ. 5 ಸೆಟ್ ಪಟ್ಟ ರಿಸಲ್ಟ್ ನೋಡಿದ್ದೀವಿ. ರಿಸಲ್ಟ್ ನೋಡಾದ್ಮೇಲೆ ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಅಕ್ಕಿಗಳನ್ನ ಕೊಡೋದು. ಒಂದು ಯಾರೇ ಇಸ್ಕೊಂಡ್ರೂ ನಮ್ಮ ಹತ್ರ ಅಕ್ಕಿ ಅವ್ರ ಹತ್ರ ಒಳ್ಳೆ ಟೈಮ್ ಮಾಡಲಿ, ಅಕ್ಕಿಗಳು ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು ಕೊಡೋದು. ಬಂದ ಜೊತೆ ನೋಡ್ಬೋದು ಟಾಪ್ ಕ್ವಾಲಿಟಿಲಿರುತ್ತೆ. ಕಣ್ಣಿನ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ನಿಮ್ಗೇನಾರೋ ಇದು ರೇಟು ಜಾಸ್ತಿ ಅನಿಸ್ತಾ ಇದೆ ಅಂದರೆ ನೆಕ್ಸ್ಟು ಕಮ್ಮಿ ರೇಟಿಂದ ಅಕ್ಕಿಗಳದ್ದು ವೀಡಿಯೋ ಹಾಕಿದಾಗ ಅದರಲ್ಲಿ ನೀವು ಇಸ್ಕೊಬೋದು. ಈ ಅಕ್ಕಿಗಳು ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಹೆಚ್ಚು ಕಮ್ಮಿ ಕೊಡೋಕ್ಕಾಗಲ್ಲ. ಯಾಕಂದರೆ ನಾವು ಸಾಕಿ ಹಕ್ಕಿಗಳೊಂದು ಲೈನ್ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅದರಲ್ಲೂ ರಿಸಲ್ಟೆಡ್ ಲೈನ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಒಂದು ರಿಸಲ್ಟೆಡ್ ಲೈನ್ ಮಾಡಿ ನಿಮ್ಮ ತನಕ ನಾವು ತಲುಪಿಸ್ತಾ ಇದ್ದೀವಿ ಅಂದರೆ ನಮಗೂ 1 ವರ್ಷದಲ್ಲಿ ಆಗೋ ಕೆಲಸ ಅಲ್ಲ ಅದು. ಒಂದೊಂದು ಅಕ್ಕಿಗೂ 2 ವರ್ಷ 3 ವರ್ಷ ಹಿಂಗಿಡಿಯುತ್ತೆ. ಕ್ವಾಲಿಟೀಸು ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. HMTಯಲ್ಲಿ ಪೂಟ್ ಮಾಡಿರೋ ರೇಗ್ದಾರ್ ಗಂಡು, ಮೀಟ್ರಿಗೆ ಚೆಲ್ಲಿ ಪೂಟ್ ಮಾಡಿರೋ ತಿರಾವಲ್ ಹೆಣ್ಣು ಹಿಂಗೆ ಜೊತೆ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಪರ್ಫಾರ್ಮೆನ್ಸು ಎಲ್ಲ ತುಂಬ ಚೆನ್ನಾಗಿದೆ ಈ ಬಂದ ಜೊತೆಯಲ್ಲಿ. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ ಎರಡಕ್ಕಿನೂ ನೋಡ್ಬೋದು. ಗಿಡ್ಡಿ ಚೊಂಚಲಿರುತ್ತೆ. ಪ್ಲಸ್ ಕಣ್ಗಳು ನೋಡ್ಕೊಳ್ಳಿ, ಅಗ್ಲ ಕಣ್ಣಿರುತ್ತೆ. ಎಸ್ ಟೈಪ್ ಕುತ್ತಿಗೆ, ಎದೆನ ಮುಂದೆ ಇಟ್ಕೊಂಡು ನಡೆಯುತ್ತೆ. ಪ್ಲಸ್ಸು ಹಕ್ಕಿಗಳು ನೋಡ್ಬೋದು, ಎರಡು ಒಂದೇ ಪ್ಯಾಟ್ರನ್ನಲ್ಲಿರುತ್ತೆ. ಬಣ್ಣ ಬಿಟ್ಟು ಬಾಡಿ ಶೇಪೆಲ್ಲ ಒಂದೇ ಪ್ಯಾಟ್ರನ್ನಲ್ಲಿರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ರಿಸಲ್ಟು ಒಳ್ಳೆ ರಿಸಲ್ಟ್ ಇದೆ ಈ ಬಂದ ಜೊತೆಯಲ್ಲಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ HMT ರೇಗ್ದಾರ್ ಗಂಟು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚಡಿ ಬಾಲ ಬರುತ್ತೆ, ಯು ಶೇಪ್ ಬಾಲ ನೋಡ್ಬೋದು. ಯು ಶೇಪ್ ಬಾಲ ಇರುತ್ತೆ, ಚುಕ್ತಿರಿ ಉದ್ದಾತಿರಿ ಇರುತ್ತೆ. ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಲೈನಲ್ಲಿ ವೈಬ್ರೇಷನ್ ನೋಡ್ಬೋದು, ಸಕ್ಕದಾಗಿರುತ್ತೆ. ತುಂಬ ಜನ ವೈಬ್ರೇಷನ್ ಇರೋ ಅಕ್ಕಿಗಳನ್ನ ಕೇಳ್ತಾ ಇದ್ದೀರಾ. ಇಲ್ಲಿ ನೋಡ್ಬೋದು, ಇದರಲ್ಲಿ ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. HMTಗಳಲ್ಲಿ ಪೂಟ್ ಮಾಡಿಸಿರೋ ಗಂಡಿದು. ಅಗ್ಲ ಎದೆ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಯಾವಾಗಲೂ HMTಗಳು ಈ ಕಾರ್ಬನ್ ಶೇಡ್ನ ಬಿಟ್ಕೊಡಲ್ಲ. ಔಟರ್ ಹಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಲೈಟಾಗಿನ ಪಿಂಕಿಶ್ ಅನಾರಿದೆ, ಅವೆಲ್ಲ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ ಅಕ್ಕಿಗಳು ನೋಡೋದಕ್ಕೆ. ಫುಲ್ಲು ಒಡಕಲ್ ಕಣ್ಣಿಗೆ ಟರ್ನ್ ಆಗೋ ಜಾತಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರ್ ಆಗಿರುತ್ತೆ. ರಿಂಗ್ ನಂಬರ್ 3524. ಫ್ರೆಂಡ್ಸ್, ಇದು ಅದಕ್ಕೆ ಮ್ಯಾಚ್ ಮಾಡಿರೋದು ಮೀಟ್ರಿಗೆ ಹೆಚ್ಚಿರೋರಲ್ಲಿ ಹೆಣ್ಣು. ಚಡಿ ಬಾಲ ನೋಡ್ಬೋದು, ಹೆಂಗೆ ಚಡಿ ಬಾಲ ತಿಳ್ಕೊಳ್ಳೋದಂತ. ಕಚ್ಪುಟ್ಟು ನೋಡ್ಬೋದು, ಕಚ್ಪುಟ್ಟು ಚೆನ್ನಾಗಿದೆ. ಚುಕ್ತಿರಿ ಉದ್ದಾತಿರಿ, ವೈಬ್ರೇಷನ್, ಇದರಲ್ಲೂ ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿ ಮಾಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಬೆಲ್ಲ ನೋಡೋದು ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಲೈಟಾಗಿ ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕನ್ನಡಿರುತ್ತೆ. ಕಣ್ಣಿನ ಕ್ವಾಲಿಟೀಸು ಇದರಲ್ಲೂ ಅಷ್ಟೇ. ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ಆ ಎಳೆದು ಬಿಡೋದು ಕಣ್ಣಲ್ಲಿ ಇದು ನೋಡ್ಬೋದು ಪುತ್ಲಿನ ಹೆಂಗೆ ಮಾಡುತ್ತೆ ಅಂತ. ವೈಬ್ರೇಷನ್, ರೊಟೇಷನ್ ಎಲ್ಲ ಸಖತ್ತಾಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಚೆನ್ನಾಗಿದೆ. ಔಟರ್ ರಿಂಗ್ ಬ್ಲ್ಯಾಕ್ ಹತ್ರ ನೋಡ್ಬೋದು, ಫುಲ್ಲು ಬ್ಲೂ ಶೇಡ್ ಬಿಚ್ಕೊಂಡಿದೆ. ಇದು ಮೀಟ್ರ್ ಗೇಜ್ಗಳಲ್ಲಿ ಹಿಂಗೆ ಒಳ್ಳೆ ಕ್ವಾಲಿಟಿಲಿ ಮಾಡಿಸಿದಾಗ ಆ ಬ್ಲೂ ಶೇಡ್ಗಳು ಹಿಂಗೆ ಔಟರ್ ರಿಂಗ್ ಹತ್ರ ಬಿಚ್ಕೊಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರ್ಯಾಕ್ಸು ಒಡಕಲು ನೋಡ್ಬೋದು ಏನು ಸ್ಟಾರ್ಟ್ ಆಗ್ತಾಯಿದೆ. ಅದು ಇನ್ನೂ ವಯಸ್ಸಾಗ್ತಾನೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ.
ರಿಂಗ್ ನಂಬರ್ 3750. ಫ್ರೆಂಡ್ಸ್, ಒಂದು ಒಳ್ಳೆ ಲಾಂಗ್ ಟೈಮು ಪರ್ಫಾರ್ಮೆನ್ಸ್ ಇರೋ ಲೈನು, ಅದರಲ್ಲೂ ಗಿಡ್ಡಿ ಚೊಂಚ್ ಹೆಣ್ಣು, ಗಿಡ್ಡಿ ಚೊಂಚ್ ಗಂಡು, ಧೂಮಾರೇಗರ್ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಈ ಜೊತೆಗೆ ಪಟ್ಟಾಗಳು ನೀವು ಎಷ್ಟಾಗೋದು ಅಷ್ಟು ಪಟ್ಟಾಗಳು ಮಾಡಿಸ್ಕೊಳ್ಳಿ. ಇವಾಗ ಹೆಂಗಿದ್ರು ಸೀಸನ್ ಮುಗ್ದಿದೆ, ಆದಷ್ಟು ಬೇಗ ಪಟ್ಟಾಗಳು ಮಾಡಿಸ್ಕೊಳ್ಳಿ. ಪಟ್ಟಾಗಳು ಮಾಡಿಸಿ ಹಕ್ಕಿನ ಹಾರ್ಸಕ್ಬಿಡಿ. ಏಟ್ ಹತ್ತೋ ತನಕ ಪಟ್ಟಾಗಳನ್ನ ಹಾರ್ಸೋದು ನಿಲ್ಲಿಸ್ಬೇಡಿ. ಪ್ರತಿಯೊಂದು ಪಟ್ಟಾನು ಏಟ್ ಹತ್ತ ಮೇಲೆ ಬೇಕಂದರೆ ನೀವು ರೆಕ್ಕೆ ಹೊಡೀರಿ. ಏಟ್ ಹತ್ತೋಕ್ಕಿಂತ ಮುಂಚೆನೇ ಪಟ್ಟಾಗಳು ಒಂದು 3/4 ಗಂಟೆ 1 ಅವರ್ ಹಿಂಗಾಡ್ತಾ ಇರುತ್ತೆ. ಒಂದು ಸತಿ ಪಟ್ಟಾಗಳು ಏಟ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ರೆ ನಿಮಗೆ ಕಮ್ಮಿ ಅಂದ್ರೂ 5-6 ಗಂಟೆ ದಾಟಿಬಿಡುತ್ತೆ. ಒಂದು 7ನೇ ಗರಿ 8ನೇ ಗರಿ ಅಷ್ಟರೆಲ್ಲ ಪಟ್ಟಾಗಳು 6ರಿಂದ 7 ಗಂಟೆ ಟೈಮಿಂಗ್ ಬಂದ್ಬಿಡುತ್ತೆ. ಅದಾದಮೇಲೆ ರೆಕ್ಕೆ ಹೊಡೆದ್ಬಿಟ್ಟು ನೀವು ಮುಂದಿನ ವರ್ಷಕ್ಕೆ ಇಟ್ಕೊಳ್ಳಿ. ದಸ್ತಾ ಆದಮೇಲೆ ಪಟ್ಟಾಗಳು ಹೆವಿ ಲಾಂಗ್ ಟೈಮ್ ಇದೆ ಈ ಬಂದ ಜೊತೆಯಲ್ಲಿ. ಮಿನಿಮಮ್ ಟೈಮ್ ನಾನು ಕೊಡೋದು ಬಂದ್ಬಿಟ್ಟು 5ರಿಂದ 6 ಅವರ್, 8 ಅವರ್ ಮೇಲಾಡಿದ ಅಕ್ಕಿಗಳಿದಲ್ಲಿ. ಇದರಲ್ಲಿ ಧೂಮ ತಿರಾವಲ್ ಬರುತ್ತೆ, ರೇಗ್ದಾರ್ ತಿರಾವಲ್ ಬರುತ್ತೆ, ರೇಗ್ದಾರ್ ಬರುತ್ತೆ, ಧೂಮ ಬರುತ್ತೆ. ಪಟ್ಟಾಗಳು ಹಿಂಗೆ ಬಣ್ಣಗಳು ಬರುತ್ತೆ. ಮತ್ತು ಗಂಡಲ್ಲಿ ನೋಡ್ಬೋದು ಹೆವಿ ಲಾಲ್ ಕಟ್ಟಿದೆ, ಕೆಂಪು ಛಾಯನೂ ಅಷ್ಟೇ ಹೆವಿ ಇದೆ. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಎಷ್ಟು ಪಟ್ಟ ಆದರೂ ಆಗಲಿ ಅಷ್ಟು ಪಟ್ಟಗಳನ್ನ ಮಾಡಿಸಿ. ಏನಕ್ಕೆ ಅಂದರೆ ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ದಸ್ತಾ ಆದಮೇಲೆ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಪಲ್ಲ ಬಂದ್ಬಿಟ್ಟು 20ರಿಂದ 30 ನಿಮಿಷ ಪಲ್ಲ ಬರುತ್ತೆ. ಮೀಡಿಯಮ್ ಕೈ ಅಕ್ಕಿಗಳು. ಇನ್ನೊಂದೇನೆಂದರೆ 2 ಅಕ್ಕಿನೂ ಬಾದಾಮಿ ಗೋಲ್ಡ್ ಶೇಡ್ ಕಣ್ಣದಿರುತ್ತೆ. ಕಣ್ಣಿನ ಡೀಟೇಲು ತೋರಿಸ್ತೀನಿ. ತುಂಬ ಟಾಪ್ ಕ್ಲಾಸ್ ಐಶೇನ್ ಇರುತ್ತೆ. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣದಿರುತ್ತೆ. 2 ನೋಡ್ಬೋದು. ಆಚೆ ಪಕಟ ಇರುತ್ತೆ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಬಾಜಿ ಬಂದ್ಬಿಟ್ಟು ಪಟ್ಟಾಗಳು 4ರಿಂದ 5 ರಾಕೆಟ್ ಬಾಜಿ. ಒಂದು ಸತಿ ಬಾಜಿ ಮಾಡಿದ್ರೆ ಅಕ್ಕಿ ಒಂದೊಂದು ಏಟ್ಗೂ 20ರಿಂದ 30 ಅಡಿ ಮೇಲಾಗ್ಬಿಡುತ್ತೆ. ಸೀದಾ ಒಂದು ಸತಿ ಪಲ್ಲ ಹೋಯ್ತು ಅಂದರೆ 20ರಿಂದ 30 ನಿಮಿಷ ಪಲ್ಲ ಹೋಗಿ ಬರುತ್ತೆ. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಟಾಪ್ ಆಗಿರುತ್ತೆ. ಧೂಮಾರೇಗ್ದರಲ್ಲಿ ಗಂಡು, ತಿರಾವಲ್ ಧೂಮ ಅಲ್ಲಿ ಹೆಣ್ಣು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಹೆವಿ ಗಿಡ್ಡಿ ಚೊಂಚ್ ಹೆಣ್ಣು ಬರುತ್ತೆ, ಗಿಡ್ಡಿ ಚೊಂಚ್ ಗಂಡು ಬರುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಟಾಪ್ ಆಗಿರುತ್ತೆ. ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಕ್ವಾಲಿಟೀಸ್ ನೋಡ್ಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಿಂಗಲ್ ಟೇಲ್ ಬರುತ್ತೆ. ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ. ಒಂದು 2 ಗರಿ ಇದೆ ಬಾಲ ಅಲ್ಲಿ, ಅದು ಕಿತ್ಕೊಟ್ಬಿಡಿ. ಹೊಸ ಗರಿಗಳು ಬರೋ ತನಕ. ಯಾಕಂದರೆ ಬಾಲ ಎಲ್ಲ ಆಲ್ಮೋಸ್ಟ್ ನಾವು ಕಿತ್ಕೊಟ್ಟಿದ್ದೀವಿ. ಗಂಡಿಂದು ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಚುಪ್ತಿರಿ ಉದ್ದಾತಿರಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಸಖತ್ತಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ನು ಸಖತ್ತಾಗಿರುತ್ತೆ. ಕೆಂಪು ಛಾಯನು ನೋಡ್ಬೋದು. ಕೆಂಪು ಛಾಯೆ 2 ಸೈಡ್ನು ಕೆಂಪು ಛಾಯೆ ಚೆನ್ನಾಗಿರುತ್ತೆ. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು ಮಿನಿಮಮ್ ಟೈಮ್ 6 ಅವರ್ ಅಂದ್ಬಿಟ್ಟು ಕೊಡ್ತಾ ಇರೋದು. ಅದಕ್ಕೆ ಮೇಲಾಡುತ್ತೆ ಅಕ್ಕಿಗಳಿದಲ್ಲಿ. ಯಾಕಂದರೆ ನಾವು ಟೈಮ್ ಕಮ್ಮಿ ಹೇಳ್ಬಿಟ್ಟು ನಿಮ್ಮ ಹತ್ರ ಅಕ್ಕಿಗಳು ಟೈಮ್ ಜಾಸ್ತಿ ಮಾಡಿದ್ರೆ ನಿಮಗೂ ಖುಷಿ ಆಗುತ್ತೆ, ಕೊಟ್ಟವ್ರು ನಮಗೂ ಖುಷಿ ಆಗುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು, ಬಾದಾಮಿ ಗೋಲ್ಡ್ ಶೇಡ್ ಕಣ್ಣದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಾಡ್ಕೊಂಡಿರುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು. ಸಖತ್ತಾಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಏನು ಸ್ಟಾರ್ಟ್ ಆಗಿದೆ ಇವೆಲ್ಲ ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು 2 ನೋಡ್ಬೋದು. ಟಾಪ್ ಕ್ಲಾಸ್ ಆಗಿದೆ. ಇದು ಗಂಡಿನ ಕಣ್ಣು. ರಿಂಗ್ ನಂಬರ್ನ ಹಾಕೊಳ್ಳಿ. ರಿಂಗ್ ನಂಬರ್ 2518. ಫ್ರೆಂಡ್ಸ್, ಇದು ಅದಕ್ಕೆ ಮ್ಯಾಚ್ ಮಾಡಿರೋದು ಹೆಣ್ಣು. ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಧೂಮ ಅಲ್ಲಿ ತಿರಾವಲ್ ಅಕ್ಕಿ. ಇದು ಒಂದೊಂದು ಸತಿ ತಿರಾವಲ್ ಗರಿ ಜಾಸ್ತಿ ಇರುತ್ತೆ. ಕಚ್ಪುಟ್ಟು ನೋಡ್ಬೋದು. ಬಿಳೆ ಕಚ್ಪುಟ್ಟಿರುತ್ತೆ. ತಿರಾವಲ್ ಗರಿಗಳು ಒಂದೊಂದು ಸತಿ ಉದ್ರಿ ಇಲ್ಲಿ ತಿರಾವಲ್ ಗರಿಗಳು ಬರುತ್ತೆ. 10ನೇ ತಿರಿ ನೋಡ್ಬೋದು. ಉದುರಿಸ್ಕೊಂಡಿದೆ ಇವಾಗ. ವೈಬ್ರೇಷನ್ ಅಷ್ಟೇ. ವೈಬ್ರೇಷನ್ ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು. ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಬೆಲೆ ನೋಡೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು ಇಲ್ಲಿ ನೋಡ್ಬೋದು. ಫುಲ್ ಗಿಡ್ಡಿ ಚೊಂಚಿರುತ್ತೆ. ಟಾಪ್ ಬಾದಾಮಿ ಕಣ್ಣದಿರುತ್ತೆ. ಪುತ್ಲಿನ ನೋಡ್ತಾರೆ ಯಾವ ಟೈಪಲ್ಲಿ ಎಳೆದು ಬಿಡೋದೆಲ್ಲ ಮಾಡುತ್ತೆ ಅಂತ. ಸಿಕ್ಕಾಪಟ್ಟೆ ಪುತ್ಲಿನ ಎಳೆದಿಡೋದು ಮತ್ತು ಪುತ್ಲಿನ ಅಗ್ಲ ಮಾಡೋದು ಹಿಂಗೆ ಮಾಡ್ತಾ ಇರುತ್ತೆ. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿಗೆ ಕ್ವಾಲಿಟಿ ಸಖತ್ತಾಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ಹೆಣ್ಣಲ್ಲಿ ತುಂಬ ಜಾಸ್ತಿ ಇದೆ.
ಗಂಡಲ್ಲಿ ಫುಲ್ಲು ಒಡ್ಕಲ್ ಕಣ್ಣಲ್ಲಿ ನಾವು ಜೊತೆ ಮಾಡಿರೋದು, ಹೆಣ್ಣು ಫುಲ್ಲು ಹಾರಿಸ್ಕೊಳ್ಳೋ ಕಣ್ಣು ಜೊತೆ ಮಾಡಿರೋದು, ಒಂದು ಬ್ರೀಡರೇಷನ್ನು, ಒಂದು ಆಡಿಸ್ಕೊಳ್ಳೋ ಕಣ್ಣು ಹಿಂಗೆ ಜೊತೆ ಮಾಡಿದ್ದೀವಿ. ಪಟ್ಟ ರಿಸಲ್ಟು, ಪಟ್ಟ ಪರ್ಫಾರ್ಮೆನ್ಸ್ ಎಲ್ಲ ಸಕ್ಕತ್ತಾಗಿದೆ. ನೋಡ್ಬೋದು ಪುತ್ಲಿನ ಎಷ್ಟು ಸತಿ ಎಳೆದು ಬಿಡ್ತಾ ಇದೆ ಅಂತ. ಟಾಪ್ ಕ್ವಾಲಿಟಿ ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟು ಪಟ್ಟ ಆಗುತ್ತೆ ಅಷ್ಟು ಪಟ್ಟ ಮಾಡಿಸಿ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಲೈನಲ್ಲಿ. ರಿಂಗ್ ನಂಬರ್ 5209. ಇದು ಬಂದ್ಬಿಟ್ಟು ನಮ್ಮ ಮನೆಯದು ಚಿಕ್ಕಾನೇಕಲ್ ರೇಗ್ದಾರಲ್ಲಿ ಗಂಡಕ್ಕಿ ಲೈನ್ ಬಂದ್ಬಿಟ್ಟು ನಮ್ಮ ಮನೆಯದು ಚಿಕ್ಕಾನೇಕಲ್ ಲೈನಲ್ಲಿ ಗಂಡು, ದೊಡ್ಡಾನೇಕಲ್ ಲೈನಲ್ಲಿ ಹೆಣ್ಣು. ಈ ಜೊತೆ ಮಾಡಿದಾಗಿಂದನೂ ನಾವು ಪಟ್ಟ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸರ್ಕ್ನಿ ಗೇಟ್ಲಿ ಸಕ್ಕತ್ತಾಗಿದೆ. ಬಾಜಿ ಬಂದ್ಬಿಟ್ಟು 8ರಿಂದ 10 ಕಂಟ್ರೋಲ್ಡ್ ರಾಕೆಟ್ ಬಾಜಿ. ಒಂದೊಂದು ಬಾಜಿಗೂ 50 ಅಡಿ ಮೇಲಾಗ್ಬಿಡುತ್ತೆ ಅಕ್ಕಿ. ಒಂದು ಸತಿ ಪಲ್ಲ ಹೋಯ್ತು ಅಂದರೆ ಬರೋದೇ 30-35 ನಿಮಿಷ ಆದಮೇಲೆ ಅದು ಒಂದು ದಿಕ್ಕಲ್ಲಿ ಹೋದರೆ ಅಕ್ಕಿ ಬರೋದೇ ಇನ್ನೊಂದು ದಿಕ್ಕಲ್ಲಿ. ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ, ಆಟ ಚೆನ್ನಾಗಿದೆ. ಹಕ್ಕಿ ಮನೆ ಮೇಲೆ ಆಡಬೇಕಂದ್ರೆ ಫುಲ್ಲು ಮೀಡಿಯಮ್ ಕೈಯಲ್ಲಿ ಆಡುತ್ತೆ. ಒಂದು ಸತಿ ಬಾಜಿ ಹೊಡೆದು ಮೇಲಾಯಿತು ಅಂದರೆ ಸೀದಾ ಮೇಲ್ಕೈಯಲ್ಲಿ ಪಲ್ಲಾಗಿ ಹೋಗ್ಬಿಡುತ್ತೆ. ಒಂದು ದಿಕ್ಕಲ್ಲಿ ಹೋದರೆ ಬರೋದೇ ಇನ್ನೊಂದು ದಿಕ್ಕಲ್ಲಿ ಪಟ್ಟಗಳು. ಇದರಲ್ಲಿ ಗಂಡು ಪಟ್ಟ ಆಗಲಿ ಹೆಣ್ಣು ಪಟ್ಟ ಆಗಲಿ ಯಾವ ಪಟ್ಟ ಆದರೂ ಆಗಲಿ ಲಾಂಗ್ ಟೈಮ್ ಮಾಡಿದೆ. ಗಂಡು ಪಟ್ಟಗಳಿಗಿಂತ ಹೆಣ್ಣು ಪಟ್ಟಗಳು ಲಾಂಗ್ ಟೈಮ್ ಮಾಡಿದೆ. ಗಂಡು ನೋಡ್ಬೋದು ಫುಲ್ಲು ಉಗ್ರ ಮೇಲೆ ನಡೆಯೋ ಗಂಡು, ಹೆಣ್ಣು ನೋಡ್ಬೋದು ಅಗ್ಲ ಎದೆ, ಆಚೆ ಪಕಟ, ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ, ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಹೆಣ್ಣಿಗೆ ದಸ್ತಾ ಗರಿಯೆಲ್ಲ ಹೊಡೆದು ಬಿಟ್ಟಿದ್ದೀವಿ, ಯಾಕಂದರೆ ಟೆಂಪರ್ ಲೈನ್ ಜಾಸ್ತಿ ಇದೆ. ಹಕ್ಕಿ 3 ಗರಿ ಇಟ್ಟರೆ ಸಾಕು. ಹಕ್ಕಿ ಕಮ್ಮಿ ಅಂದ್ರೂ 10-15 ಅಡಿ ಎಗರಿಬಿಡುತ್ತೆ. 3 ಗರಿಯಲ್ಲಿ 10-15 ಅಡಿ ಎಗರಿಬಿಡುತ್ತೆ. ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ ಪಟ್ಟಗಳು. ಇದರಲ್ಲಿ ಮಿನಿಮಮ್ ಟೈಮ್ ಬಂದ್ಬಿಟ್ಟು 8 ಅವರ್ ಮಿನಿಮಮ್ ಟೈಮು. ಈ ಲೈನಲ್ಲಿ ಪಟ್ಟಗಳು 8 ಅವರ್ ಮಿನಿಮಮ್ ಟೈಮು. ನಿಮಗೆ ದಸ್ತಕ್ಕೆಲ್ಲ ಪಟ್ಟಗಳು 6ರಿಂದ 7 ಗಂಟೆ ಮೇಲೆ ಬಂದ್ಬಿಡುತ್ತೆ. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ಹಕ್ಕಿನ ಓಡಿಸ್ಕೊಂಬಂದರೆ ನೀವು 8 ಗಂಟೆ ಮೇಲೆ ಬಿಡ್ಕೊಬೋದು. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು ಮಿನಿಮಮ್ ಟೈಮ್ 8 ಗಂಟೆ ಅಂದ್ಬಿಟ್ಟು. ಆದರೆ ಪರ್ಫಾರ್ಮೆನ್ಸು ಇನ್ನೂ ಲಾಂಗ್ ಟೈಮ್ ಇದೆ. ಒಂದು ಲೈನ್ ಮಾಡ್ಕೊಳ್ಳೋಕ್ಕೆ, ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸು ಆನೇಕಲ್ ರೇಗ್ದಾರಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ. ಹೆಣ್ಣು ಬಂದ್ಬಿಟ್ಟು ಫುಲ್ಲು ಸಿಲ್ವರ್ ಶೇಡ್ ಕಣ್ಣು, ಗಂಡು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಒಂದು ಒಳ್ಳೆ ಲಾಂಗ್ ಟೈಮ್ ನೋಡಬೇಕು, ಪಟ್ಟಗಳು ಪ್ರತಿ ವರ್ಷ ಒಂದು ಒಳ್ಳೆ ರೆಕಾರ್ಡ್ ಮಾಡಬೇಕು ಅಂದರೆ ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ದಿ ಬೆಸ್ಟ್ ಆನೇಕಲ್ಲಲ್ಲಿ ಚಿಕ್ಕ ಜೊತೆಯಲ್ಲಿ ಬಂದಿರೋ ಗಂಡು, ದೊಡ್ಡ ಆನೇಕಲ್ಲಲ್ಲಿ ಬಂದಿರೋ ಹೆಣ್ಣು, ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ರಿಸಲ್ಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಕ್ಕಿ ಟೈಮಿಂಗು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ಆಟ ಆಡಿದೆ. ಈ ಜೊತೆಗೆ ಪಟ್ಟಗಳನ್ನ ಆದಷ್ಟು ಬೇಗ ಬಿಡ್ಕೊಂಬನ್ನಿ. ಒಂದು 3ನೇ ಕಲ್ಲಿ 4ನೇ ಕಲ್ಲಿ ಹೆಂಗೆ ಬಿಡ್ಕೊಂಬನ್ನಿ. ಆದರೆ ಪಟ್ಟಗಳನ್ನ ಫಸ್ಟು ಸಾಕಬೇಕಂದ್ರೆ ಒಳ್ಳೆ ಸೈಜಲ್ಲಿ ಸಾಕಿ, ಚೀಕ್ಲು ಮಾಡ್ಕೊಂಡು ಸಾಕಬೇಡಿ. ಒಳ್ಳೆ ಸೈಜಲ್ಲಿ ಪಟ್ಟಗಳನ್ನ ಸಾಕಿ, ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪಟ್ಟಗಳು. ಆನೇಕಲ್ ರೇಗ್ದಾರಲ್ಲಿ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಗಂಟು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚಡಿ ಬಾಲ ಬರುತ್ತೆ. ಚುಕ್ತಿರಿ ಉದ್ದಾತಿರಿ, ರೆಕ್ಕೆ ಹೊಡೆದಿದ್ದೆಲ್ಲ ಉದುರಿಸ್ಕೊಂಡು ಹೊಸ ರೆಕ್ಕೆಗಳು ಬಂದುಬಿಟ್ಟಿದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸಕ್ಕತ್ತಾಗಿರುತ್ತೆ. ನೀವು ಬೇಕು ಅಂದರೆ ಇದೇ ಗಣ್ಣ ಹಾರಿಸ್ಕೊಂಡು ನೀವು ರಿಸಲ್ಟು ನೋಡಿ ಆಮೇಲೆ ಜೊತೆ ಮಾಡ್ಕೊಬೋದು. ವೈಬ್ರೇಷನ್ ನೋಡ್ಬೋದು, ಸಖತ್ ವೈಬ್ರೇಷನ್ ಇರುತ್ತೆ. ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಒಳ್ಳೆ ಆಟ ಇರೋ ಅಕ್ಕಿ ಇದು. ಇಲ್ಲಿ ನೋಡ್ಬೋದು ತಿರಿಗಳೆಲ್ಲ ಉದುರಿಸ್ಕೊಂಡು ಬರ್ತಾಯಿದೆ. ಇನ್ನು ಈ ಸೈಡ್ ನೋಡ್ಬೋದು ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಸಕ್ಕತ್ ತುಂಬ್ಕೊಂಡಿರುತ್ತೆ. ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ಲು ಸಿಲ್ವರ್ ಶೇಡಲ್ಲಿ ಫುಲ್ ಪುತ್ಲಿನ ಸುತ್ತಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಸಕ್ಕತ್ತಾಗಿ ಮಾಡುತ್ತೆ. ರೊಟೇಷನ್ ಸಕ್ಕತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಟಾಪ್ ಕ್ವಾಲಿಟಿದಿರುತ್ತೆ. ಇದು ಆನೇಕಲ್ ರೇಗ್ದಾರಲ್ಲಿ ಗಂಡಿನ ಕಣ್ಣು. ರಿಂಗ್ ನಂಬರ್ ಜ್ಞಾಪಕ ಹಾಕ್ಕೊಳ್ಳಿ. ರಿಂಗ್ ನಂಬರ್ 3714.
ಫ್ರೆಂಡ್ಸ್ ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ದೆ, ಸಿಂಗಲ್ ಟೈಲ್ ಬರುತ್ತೆ, ಬಾಲ ಎಲ್ಲ ಕಿತ್ಕೊಡ್ಬೇಕು. ಇದೆಲ್ಲ ಒಂದು ರೌಂಡ್ ಕಿತ್ಕೊಟ್ಬಿಡಿ. ತಿರಿ ಹೊಡೆದಿದ್ದೀವಿ, ಯಾಕಂದರೆ ಟೆಂಪರ್ ಲೈನ್ ಜಾಸ್ತಿ. ಈ 3 ಗರಿ ಉದ್ದ ಗರಿ ಬಿಟ್ಟರೆ ಹಕ್ಕಿ 10 ರಿಂದ 15 ಅಡಿ ಮೇಲೆ ಎಗರಿಬಿಡುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ಚೆನ್ನಾಗಿರುತ್ತೆ. ಇದು ನಮ್ಮ ದೊಡ್ಡ ಆನೆಕಲ್ ಲೈನಲ್ಲಿ ಬಗ್ಸಿರೋ ಹೆಣ್ಣಿದು. ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು. ಆಗಲೇ ಹೇಳಿದ್ದೀನಿ ಸಿಲ್ವರ್ ಶೇಡಲ್ಲಿರುತ್ತೆ ಅಂತ ಕಣ್ಣು. ಇಲ್ಲಿ ನೋಡ್ಬೋದು ಫುಲ್ ಕಣ್ಣು ಸಿಲ್ವರ್ ಶೇಡಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡೋದು ಬ್ಲೂ ಶೇಡಲ್ಲಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅಗ್ಲ ಕಣ್ಣಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ನ ಸಕ್ಕತ್ತಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಸಿಲ್ವರ್ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಸಿಲ್ವರ್ ಶೇಡಲ್ಲಿರುತ್ತೆ. ಕಾರ್ಬನ್ ಶೇಡ್ ಬಂದ್ಬಿಟ್ಟು ಬ್ಲೂ ಶೇಡಲ್ಲಿರುತ್ತೆ. ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸು ಬಂದ ಜೊತೆ ತೋರಿಸ್ತಾ ಇದ್ದೀನಿ. ರಿಂಗ್ ನಂಬರ್ 5223. ತುಂಬ ಜನ ಬಂದ ಜೊತೆ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು ಲಾಲ್ಗೋಡ ಅಲ್ಲಿ ತಾಮ್ರಾಲ್ ಗಂಡು ಹೆವಿ ಡಾರ್ಕ್ ಇರುತ್ತೆ. ಕೆಂಪು ಬಂದ್ಬಿಟ್ಟು ತುಂಬ ಡಾರ್ಕ್ ಇರುತ್ತೆ. ಇದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ನಮ್ಮ ಮನೆದು ಆನೆಕಲ್ ರೇಗ್ದಾರ್ ಹೆಣ್ಣು ಬಂದ್ಬಿಟ್ಟು ಒರಿಜಿನಲ್ ಕ್ವಾಲಿಟಿಯಲ್ಲಿ ಮ್ಯಾಚ್ ಮಾಡಿರೋದಕ್ಕೆ ಕತ್ತತ್ರ ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ. ಆನೆಕಲ್ ರೇಗ್ದಾರಲ್ಲಿ ತುಂಬ ಜನ ಕಚ್ಬಿಟ್ಟಿರೋ ಅಕ್ಕಿ ಕೇಳ್ತಾ ಇರ್ತೀರ. ಕಣ್ಣತ್ರ ಒಂದೇ ಒಂದು ಕಚ್ಬಿಟ್ಟಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಈ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಪಟಾಗಳು ಮಾಡಿಸ್ಕೊಳ್ಳಿ. ಒಂದು 3ನೇ ಕಲ್ಲಿ 4ನೇ ಕಲ್ಲಿ ಹಂಗೆ ಪಟಾಗಳನ್ನ ಬಿಡ್ಕೊಂಬನ್ನಿ. ನಿಮಗೊಂದು 6ನೇ ಕಲ್ಲಿ ಅಷ್ಟರಲ್ಲೆಲ್ಲ ಬಾಜಿ ಹತ್ಬಿಟ್ಟು ಪಟ್ಟಾಗಳು ಕಮ್ಮಿ ಅಂದ್ರೂ 5-6 ಗಂಟೆ ಮೇಲೆ ಟೈಮಿಂಗ್ ಬಂದ್ಬಿಡುತ್ತೆ. ಅದೇ ಪಟ್ಟಾಗಳನ್ನ ನೀವು ರೆಕ್ಕೆ ಹೊಡೆದು ಮುಂದಿನ ವರ್ಷ ದಸ್ತಾ ಆದಮೇಲೆ ಬಿಡ್ಕೊಂಬನ್ನಿ. ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಇದರಲ್ಲಿ ನಮ್ಮ ಹತ್ರ 7 ರಿಂದ 8 ಗಂಟೆ ನಾನು ಮಿನಿಮಮ್ ಟೈಮ್ ಕೊಡ್ತಾ ಇರೋದು. ಆದರೆ ಟೈಮಿಂಗು ಇನ್ನೂ ಜಾಸ್ತಿ ಆಡಿದೆ ನಮ್ಮ ಹತ್ರ. ಕಮ್ಮಿ ಟೈಮ್ ಹೇಳ್ಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಟೈಮ್ ಅಕ್ಕಿಗಳು ಆಡಿದ್ರೆ ನಿಮಗೂ ಖುಷಿ ಇರುತ್ತೆ, ನಮಗೂ ಖುಷಿ ಇರುತ್ತೆ. ಎರಡಕ್ಕಿನ್ನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಲಾಲ್ಗೋಡ ಅಲ್ಲಿ ತಾಮ್ರಾಲ್ ಗಂಡು, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಆನೆಕಲ್ ರೇಗ್ದಾರಲ್ಲಿ ಹೆಣ್ಣ ಮ್ಯಾಚ್ ಮಾಡಿದ್ದೀವಿ. ಎರಡಕ್ಕಿನ್ನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಬಾಜಿ ಬಂದ್ಬಿಟ್ಟು ತಾಮ್ರಾಲ್ ಬಣ್ಣ ಮೇಲೆ ಬಂದರೆ 6 ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಅದೇ ಆನೆಕಲ್ ರೇಗ್ದಾರ್ ಮೇಲೆ ಬಣ್ಣ ಬಂತು ಅಂದರೆ ಬಾಜಿ ಬಂದ್ಬಿಟ್ಟು 3-4 ಬಾಜಿ ಇರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಪಟ್ಟಾಗಳು ಪಲ್ಲ ಬಂದ್ಬಿಟ್ಟು 30 ರಿಂದ 40 ನಿಮಿಷ ಪಲ್ಲ ಹೋಗುತ್ತೆ. ಮೀಡಿಯಮ್ ಕೈ ಆಟ ಇರುತ್ತೆ. ಪಲ್ಲಾಗೋದಾಗ ಮೇಲ್ಕೈ ಆಗುತ್ತೆ. ಅದೇ ನಿಮಗೆ ಲಾಲ್ಗೋಡ ಅಲ್ಲಿ ಪಟ್ಟಾಗಳು ಬಂತು ಅಂದರೆ ಪಟ್ಟಾಗಳು ಸಖತ್ತು ಮನೆ ಸುತ್ತಾನೆ ಹಾರುತ್ತೆ. ಜಾಸ್ತಿ ದೂರ ಪರ ಹೋಗಲ್ಲ. ಹೋದ್ರೇನು ಒಂದು 10 ರಿಂದ 15 ನಿಮಿಷ ಪಲ್ಲ ಬರುತ್ತೆ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ, ಒಂದು ನೋಡೋವಂಥ ಆಟ ಇರುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಕೊಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು, ಲಾಲ್ಗೋಡ ತಾಮ್ರಾಳಲ್ಲಿ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಲಾಲ್ಗೋಡಲ್ಲಿ ತಾಮ್ರಾಲ್ ಗಂಡು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ. ಶುಕ್ ತಿರಿ, ಉದ್ದ ತಿರಿ ನೋಡ್ಬೋದು. ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಹೆವಿ ಕೆಂಪು ಬಣ್ಣ ಇರುತ್ತೆ. ಇಲ್ಲಿ ನೋಡ್ಬೋದು ಲಾಲ್ ಕಟ್ಟೂ ಅಷ್ಟೇ ಹೆವಿ ಕೆಂಪು ಬಣ್ಣ ಇರುತ್ತೆ. ಮೈ ಮೇಲೂ ಬಣ್ಣ ನೋಡ್ಬೋದು ಡಾರ್ಕ್ ಆಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ರ್ಯಾಕ್ಸು, ಒಡಕಲು ನೋಡ್ಬೋದು. ಏನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕು, ಒಡಕಲು ಎಲ್ಲ ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಫುಲ್ಲು ಪೂರ್ತಿ ಬ್ಲೂ ಶೇಡ್ ಅನ್ಕೊಬೋದು. ಬ್ಲೂ ಶೇಡಲ್ಲಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು, ಒಡಕಲು ಸಕ್ಕತ್ತಾಗಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಪುತ್ಲಿ ಸೈಜು ನೋಡ್ಬೋದು. ಅಗ್ಲ ಪುತ್ಲಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಟಾಪ್ ಕ್ವಾಲಿಟಿಲಿರುತ್ತೆ ಈ ಗಂಡಲ್ಲಿ. ರಿಂಗ್ ನಂಬರ್ 5290. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ. ಚುಕ್ ತಿರಿ, ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು. ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ.
ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು ಚೆಡಿ ಶೇಪು ಸೂಪರ್ ಅಗಲ ಎದೆ ಉದ್ದ ಕತ್ತು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಗೋಲ್ಡ್ ಶೇಡು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹೆಂಗೆ ಕ್ವಾಲಿಟೀಸ್ ಮಾಡುತ್ತೆ ಅಂತ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಫುಲ್ಲು ಹೆವಿ ಸಣ್ಣ ಅಗಲ ಮಾಡುತ್ತೆ ಅಂತ. ವೈಬ್ರೇಷನು ಸಖತ್ತಾಗಿದೆ, ರೊಟೇಷನ್ ಚೆನ್ನಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡು ತುಂಬ ಟಾಪ್ ಆಗಿದೆ ಹೆಣ್ಣಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 5233. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.